ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು 21 ದಿನದ ಯೋಗಾಭ್ಯಾಸವನ್ನು ಮುಗಿಸಿದ್ದೇವೆ. ಈಗ ಅದರ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಯೋಗ ಮಾಡಬೇಕು ಅಂತ ನೀವು ಕೇಳಿದ್ರೆ ಮೊದಲನೇ ಕ್ವಶನ್ನು, ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಶರೀರಕ್ಕೆ ಬೆನಿಫಿಟ್ ಆಗುತ್ತೆ, ನಿಮ್ಮ ಶ್ವಾಸಕೋಶಕ್ಕೆ ಬೆನಿಫಿಟ್ ಆಗುತ್ತೆ, ಉಪಯೋಗ ಆಗುತ್ತೆ. ಆಮೇಲೆ ನಿಮ್ಮ ಮನಸ್ಸಿಗೆ ಉಪಯೋಗ ಆಗುತ್ತೆ, ಇಡೀ ದೇಹಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಇದರಿಂದ ನೀವು ನಿಮ್ಮ ದೇಹದ ಜೊತೆ ಕೊಡ್ಬೋದು, ನಿಮ್ಮ ಶ್ವಾಸೋಚ್ಛ್ವಾಸ ಜೊತೆ ಕೊಡ್ಬೋದು, ಆಮೇಲೆ ನಿಮ್ಮೆಲ್ಲ ಸೋಲ್ ಜೊತೆ ಕೊಡ್ಬೋದು, ಆತ್ಮದ ಜೊತೆ ಕೊಡ್ಬೋದು. ಇದರಿಂದ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರಲ್ಲ, ಆಧ್ಯಾತ್ಮಿಕದ ಬೆಳವಣಿಗೆ ಶುರುವಾಗುತ್ತೆ. ಯಾವಾಗ ಮಾಡಬೇಕು ಯೋಗ ಅಂತಂದರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಶುರು ಮಾಡ್ಬೋದು. ಆಸನ ಮತ್ತು ಸೂರ್ಯ ನಮಸ್ಕಾರವನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಆಮೇಲೆ ಮನೆಯಲ್ಲೂ ಮಾಡ್ಬೋದು. ಕೆಲವೊಬ್ಬರು ಆಫೀಸಿಗೆ ಹೋಗ್ತಾ ಇದ್ದರೆ ಆಫೀಸಲ್ಲಿ ಚೇರ್ ಮೇಲೆ ಕುತ್ಕೊಂಡು ಪ್ರಾಣಾಯಾಮವನ್ನು ಮತ್ತು ಕಾಯಸ್ಥೈರ್ಯಮ ಅದನ್ನೆಲ್ಲ ಅಲ್ಲೂ ಮಾಡ್ಬೋದು. ಹೇಗೆ ಮಾಡಬೇಕು ಅಂದರೆ, ಈಗ ನಿಮ್ಮ ಯೋಗ ಪ್ರಾಕ್ಟೀಸ್ ಯಾವತ್ತೂ ಮಾಡಿಲ್ಲ ಅಂದರೆ, ಈಗ ಶುರು ಮಾಡ್ತಾ ಇದ್ದೀರಾ ಅಂದರೆ, ಯಾವುದಾದ್ರೂ ಯೋಗ ಟೀಚರ್ ಹತ್ರ ಹೇಳಿಸ್ಕೊಳ್ಳಿ. ಫಸ್ಟ್ ಟೈಮು ಮೊದಲನೇ ಸಲ ಯೋಗ ಟೀಚರ್ ಹತ್ರ ಹೇಳಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನೀವು ಹೆಂಗಾರು ಮಾಡಿದ್ರೆ ಉಪಯೋಗ ಆಗಲ್ಲ, ಅದು ಸರಿಯಾಗಿ ಮಾಡಬೇಕು. ಯೋಗ ಟೀಚರ್ ನಿಮಗೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನನ್ನ ವಿಡಿಯೋ ಏನು ಸುಮ್ಮನೆ ರೆಫರೆನ್ಸ್ ಮಾಡ್ಲಿಕ್ಕೆ ಅಷ್ಟೇ. ಯಾಕಂದರೆ ನಾನು ನಿಮ್ಮನ್ನು ನೋಡ್ಲಿಕ್ಕಾಗಲ್ಲ, ನೀವು ಹೆಂಗೆ ಮಾಡ್ತಾ ಇದ್ರೆ ನಂಗೆ ಕಾಣಲ್ಲ. ನಾವು ಯಾಕೆ 21 ದಿನ ಮಾಡಿಸಿದ್ವಿ ಅಂದರೆ, ತುಂಬ ಜನಕ್ಕೆ ಟೈಮ್ ಇರೋದಿಲ್ಲ. ಈಗ ಇದನ್ನು 21 ದಿನ ಮಾಡೋದ್ರಿಂದ ನೀವು ಟೈಮ್ ಮಾಡಿಕೊಂಡು ಮಾಡಬೇಕು. ಅಭ್ಯಾಸ ಆಗ್ಬಿಡುತ್ತೆ. 21 ದಿನ ನೀವು ಮಾಡಿದ್ರೆ, ಈಗ 15 ನಿಮಿಷ 20 ನಿಮಿಷ ಎಷ್ಟು ಟೈಮ್ ಇದೆಯೋ ಹಂಗೆ ಮಾಡಿದ್ರೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಸೊ ಅವಾಗ ನಿಮಗೆ ಗೊತ್ತೇ ಆಗಲ್ಲ, ಹೆಂಗೆ ಮಾಡಿದೆ ಅಂತಲೇ ಗೊತ್ತೇ ಆಗಲ್ಲ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೀವು. ಆಮೇಲೆ ಇನ್ನೊಂದು ಅಂದರೆ, ಈಗ ನಿಮಗೆ 15 ನಿಮಿಷ ಟೈಮ್ ಇಲ್ಲ, 20 ನಿಮಿಷ ಟೈಮ್ ಇಲ್ಲ ಅಂದರೆ, ಒಂದೇ ಸಲ ಟೈಮ್ ಇಲ್ಲ, ಕೊಡೋಕ್ಕಾಗಲ್ಲ ಅಂದರೆ, ಅದನ್ನ ಸ್ಪ್ಲಿಟ್ ಮಾಡಿ ಅಂದರೆ ಬೆಳಗ್ಗೆ ಕಾಯಸ್ಥೈರ್ಯಮು ಮತ್ತು ಮಂತ್ರದನ್ನ ಬೆಳಗ್ಗೆ ಮಾಡಿ, ಆಮೇಲೆ ವಾರ್ಮ ಪ್ರಾಕ್ಟೀಸು ಆಸನ ಸೂರ್ಯ ನಮಸ್ಕಾರ ಒಂದು ಟೈಮ್ ಮಾಡಿ, ಆಮೇಲೆ ಪ್ರಾಣಾಯಾಮನ ಈವ್ನಿಂಗಲ್ಲೂ ಮಾಡ್ಬೋದು, ಅಥವಾ ಮೆಡಿಟೇಷನ್ ಈವ್ನಿಂಗಲ್ಲಿ ಮಾಡ್ಬೋದು. ಹಾಗೆ ಸ್ಪ್ಲಿಟ್ ಮಾಡಿನೂ ಮಾಡ್ಬೋದು, 5 ನಿಮಿಷ ಹಾಗೇನೂ ಮಾಡ್ಬೋದು. ಆ್ಯಂಡ್ ಎಲ್ಲ ಆಸನನೂ ಮಾಡಬೇಕು ಅಂತಿಲ್ಲ, ನೀವು ಕೆಲವೊಂದೇ ಆಸನ ತೊಗೊಂಡು ಮಾಡ್ಬೋದು. ಬಟ್ ಹೇಗೆ ಮಾಡಬೇಕು ಅಂದರೆ, ನಾನು ಕೆಲವೊಂದಷ್ಟು ಆಸನ ಇನ್ಕ್ಲೂಡ್ ಮಾಡಿದ್ದೀನಿ. ಕೆಲವೊಂದು 84 ಲಕ್ಷ ಆಸನ ಇದೆ. ಸೊ ಅದರೊಳಗೆ ನೀವು ಯಾವ್ದಾದ್ರು ಆಸನವನ್ನು ತೊಗೊಂಡು ಮಾಡ್ಬೋದು, ಯಾವ್ದು ಬೇಕೋ ಅದು ನಿಮ್ಗೆ ಉಪಯೋಗ ಆಗುವಂಥದ್ದು. ಅಂದರೆ ಒಂದೇ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ದೇಹದ ತಕ್ಕಾಗಿ ಮಾಡಿಕ್ಕೆ. ಎಲ್ಲರಿಗೂ ಎಲ್ಲ ಆಸನ ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಪ್ರಾಬ್ಲಮ್ಮು ಇದ್ದರೆ, ಹಾರ್ಟ್ ಕಂಡೀಷನ್ನು ಅದೆಲ್ಲ ಪ್ರಾಬ್ಲಮ್ ಎಲ್ಲ ಇದ್ದರೆ, ಜೊತೆ ಯೋಗಾಭ್ಯಾಸ ಶುರು ಮಾಡಿದ್ದೀರಾ ಅಂದರೆ ಬಿಡಬೇಡಿ, ಕಂಟಿನ್ಯೂ ಮಾಡ್ತಾಯಿರಿ. ಸೊ ಅದೇ ನನ್ನ ರಿಕ್ವೆಸ್ಟು. ತುಂಬ ಧನ್ಯವಾದಗಳು ನಾನು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.